श्रीगुरुभ्यो नमः। नारायणाय परिपूर्णगुणार्णवाय विश्वोदयस्थितिलयोन्नियतिप्रदाय ज्ञानप्रदाय विबुधासुरसौख्यदुःखसत्कारणाय वितताय नमो नमस्ते। नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशं वन्दे भवघ्नममरासुरसिद्धवन्द्यं। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये। कृष्णाय वासुदेवाय हरये परमात्मने प्रणतः क्लेशनाशाय गोविन्दाय नमो नमः। ಶ್ರೀ ಗುರುಭ್ಯೋ ನಮಃ. ಶ್ರೀಮನ್ ಮಹಾಭಾರತ ತಾತ್ಪರ್ಯ ನಿರ್ಣಯ 5ನೇ ಅಧ್ಯಾಯದ 9ನೇ ಶ್ಲೋಕ. ಸಮಸ್ತ ಪೌರಾಣುಗತೆ ನಿಜೇ ಗತೆ ಸಚಿತ್ರಕೂಟೆ ಭಗವಾನುವಾಸಃ ಅಥಾ ಜಗಾಮೇಂದ್ರ ಸುತೋಪಿ ವಾಯಸೋ ಮಹಾಸುರೇಣಾತ್ಮಗತೇನ ಚೋದಿತಃ. ಹಿಂದೆ ನೋಡಿದಂತೆ ಭರತ ಬಂದಿದ್ರು ರಾಮನನ್ನ ಭೇಟಿ ಮಾಡೋದಕ್ಕೆ. ಎಲ್ಲರನ್ನು ಕರೆದುಕೊಂಡು ಬಂದಿದ್ರು. ರಾಮನನ್ನ ವಾಪಸ್ ಕರೆದುಕೊಂಡು ಹೋಗಬೇಕೆಂಬ ಉದ್ದೇಶದಿಂದಲೇ ಬಂದದ್ದು. ಆದರೆ ದೇವ ಕಾರ್ಯವನ್ನ ಮನಸ್ಸಲ್ಲಿ ಇಟ್ಟುಕೊಂಡು ರಾಮದೇವರು ನಾನು ಬರೋದಿಲ್ಲ, ತಂದೆಗೆ ಕೊಟ್ಟ ವಾಕ್ಯ ಪರಿಪಾಲನೆ ಮಾಡಬೇಕಾಗಿದೆ ಹಾಗೆಂತ ಹೇಳಿ ವಾಪಸ್ ಕಳಿಸಿದ್ರು. ಭರತನು ಕೂಡ ಆಯ್ತು, 14 ವರ್ಷ ಆದ ಮೇಲೆ ಬರದೇ ಇದ್ದರೆ ನಾನು ಅಗ್ನಿ ಪ್ರವೇಶ ಮಾಡ್ತೇನೆ ಹಾಗೆಂತ ಪ್ರತಿಜ್ಞೆಯನ್ನು ಮಾಡಿ ಹೋದರು. ಪರಮಾತ್ಮನ ಪಾದಪೀಠವನ್ನ ತಲೆಯಲ್ಲಿ ಹೊತ್ತು ಹೋದರು ಹಾಗೆ ಅಂತ. ಅದಾದ ಮೇಲೆ ಏನಾಯ್ತು ಅದನ್ನ ಆಚಾರ್ಯರು ಇಲ್ಲಿ ಹೇಳ್ತಾರೆ. ಸಮಸ್ತ ಪೌರಾಣುಗತೆ ಅನುಜೇ ಗತೆ, ಎಲ್ಲಾ ಪೌರಜನರು ಮತ್ತು ಭರತ ಹೋದ ಬಳಿಕ ಸಹ ಭಗವಾನ್ ರಾಮ ಷಡ್ಗುಣೈಶ್ವರ್ಯ ಸಂಪನ್ನನಾದ ರಾಮಚಂದ್ರ ದೇವರು ಚಿತ್ರಕೂಟೆ ಉವಾಸಃ, ಚಿತ್ರಕೂಟ ಪರ್ವತ, ಆ ಪರ್ವತದ ಸಮೀಪದಲ್ಲಿ ವಾಸ ಮಾಡ್ತಾ ಇದ್ರು ಹಾಗೆಂತ. ಅಥ ಆತ್ಮಗತೇನ ಮಹಾಸುರೇನ ಚೋದಿತಃ ಇಂದ್ರಸುತಃ ಅಪಿ ವಾಯಸಃ ಭೂತ್ವ ಆಜಗಾಮ. ಆ ಸಂದರ್ಭದಲ್ಲಿ ಇಂದ್ರನ ಮಗ, ದೇವೇಂದ್ರನ ಮಗ ಜಯಂತ ಅಂತ, ಅವನು ಕಾಗೆಯ ರೂಪವನ್ನ ಧರಿಸಿ ಅಲ್ಲಿಗೆ ಬರ್ತಾನೆ ಹಾಗೆಂತ. ಜಯಂತ ಸಾಕ್ಷಾತ್ ಪಾದಕ್ಕೆ ಅಭಿಮಾನಿಯಾದ ದೇವತೆ, ತತ್ವಾಭಿಮಾನಿ ದೇವತೆ ಅವರು. ಸಾಮಾನ್ಯ ದುಷ್ಟ ಕಾರ್ಯ ಮಾಡೋದಿಲ್ಲ ಅವರು. ಆದರೂ ಕೂಡ ತಸ್ಯ ಶರೀರೇ ಕಶ್ಚನ ಮಹಾಸುರ ಪ್ರವಿಷ್ಟ, ಅಸುರವೇಷ ಆಯಿತು, ಅದರಿಂದ ಕಾರ್ಯವನ್ನ ಮಾಡ್ತಾನೆ ಹಾಗೆ ಅಂತ ಆಚಾರ್ಯರು ಹೇಳ್ತಾರೆ. ಅಪಿ ವಾಯಸಃ ಭೂತ್ವ ಜಗಾಮ, ಇಂದ್ರಸುತ ಹೇಗೆ ಬಂದ? ವಾಯಸು ರೂಪದಿಂದ ಬಂದ, ಅಂದ್ರೆ ಕಾಗೆ ರೂಪದಲ್ಲಿ ಬಂದ ಅಂತ. ಆಗ ಆ ಕಾಗೆಯ ಕಣ್ಣಿನಲ್ಲಿ ಅವನಿದ್ದ ಹಾಗೆಂತ, ಆ ಅಸುರನ ಸನ್ನಿಧಾನ ಇತ್ತು ಹಾಗೆಂತ. ಹಾಗೇನಾಯ್ತು? ಸಚಾಸುರಾವೇಶ ವಶಾರಮಾಸ್ತನೆ ಯದಾ ವ್ಯಧಾ ತುಂಡಮಥಾಭಿವೀಕ್ಷಿತಃ ಜನಾರ್ದನೇನಾಶು ತೃಣೇ ಪ್ರಯೋಜಿತೆ ಚಚಾರತೇನ ಜ್ವಲತಾನುಯಾತಃ. ಆಗ ಸಹ ಅಸುರಾವೇಶವಶಾತ್ ಯದಾ ರಮಾಸ್ತನೆ ತುಂಡಂ ವ್ಯದಾತ್, ಅಸುರಾವೇಶದಿಂದ ಅವನು ಸೀತೆಯ ಎದೆಗೆ ಚುಚ್ಚಲಿಕ್ಕೆ ಹೋಗ್ತಾನೆ. ತದನಂತರ ಜನಾರ್ದನೇನ ಅಭಿವೀಕ್ಷಿತ, ಪರಮಾತ್ಮ ರಾಮಚಂದ್ರ ಇದನ್ನು ನೋಡ್ತಾನೆ. ತತಃ ರಾಮೇಣ ಆಶು ತೃಣೇ ಪ್ರಯೋಜಿತೆ ಸತಿ, ಪರಮಾತ್ಮ ಒಂದು ಹುಲ್ಲು ಪಕ್ಕದಲ್ಲೇ ಇತ್ತು, ಆ ಹುಲ್ಲನ್ನು ತೆಗೆದು ಅಭಿಮಂತ್ರಿಸಿ ಪರಮಾತ್ಮ ಅದರ ಮೇಲೆ ಬಿಸಾಕ್ತಾನೆ, ಅಂದ್ರೆ ಕಾಗೆ ಮೇಲೆ ಎಸಿತಾನೆ. ಜ್ವಲತಾ ತೇನ ಅನಿಯಾತಃ ಚಚಾರ, ಅದು ತೃಣಾಸ್ತ್ರ, ಅದು ಬೆಂಕಿ ಹತ್ಕೊಂಡು ಬರ್ತಾ ಇತ್ತಂತೆ. ಕಾಗೆ ಹತ್ರ ಬಂತು ಅಂತ. ಕಾಕಃ ಪ್ರಜ್ವಲತಾ ತೇನ ತೃಣಾಸ್ತ್ರೇನ ಅನುಸೃತಃ ಸನ್ ಸರ್ವತ್ರ ರಕ್ಷಣಾರ್ಥಂ ಬಭ್ರಾಮ. ಆಗ ಆ ಕಾಗೆ ಹಾರಿ ಹೋಗಕ್ ಶುರುವಾಯ್ತು. ಅಯ್ಯೋ ಬೆಂಕಿ ಬರ್ತಾ ಇದೆ ಹಾಗೆಂತ ಹೇಳಿ ಅದು ಹಾರಿ ಹೋಗ್ಲಿಕ್ಕೆ ಶುರುವಾಯ್ತು. ಆದರೆ ಆ ಪರಮಾತ್ಮನ ಅಸ್ತ್ರ ಬೆನ್ನಟ್ಟುಕೊಂಡು ಬರ್ತಾ ಇದೆ. ಎಲ್ಲಿ ಹೋದ್ರು ಅಲ್ಲೇ. ಈ ಇವ್ರ ಕಥೆಯಲ್ಲಿ, ಅಂಬರೀಷರ ರಾಜನ ಚರಿತ್ರೆಯಲ್ಲಿ ಕೇಳ್ತೀವಿ ನೋಡಿ, ದುರ್ವಾಸರನ್ನ ಚಕ್ರ ಬೆನ್ನಟ್ಕೊಂಡು ಹೋಯಿತು ಹಾಗೆಂತ. ಅದೇ ತರನೇ ಇಲ್ಲೂ. ತದನಂತರ ಸ್ವಯಂಭೂ ಶರ್ವೇಂದ್ರ ಮುಖಾಸುರೇಶ್ವರಾನ್ ಜಿಜೀವಿಷುಸ್ತಾನ್ ಶರಣಂ ಗತೋಪಿ ಬಹಿಷ್ಕೃತಸ್ಥೈರ್ಹರಿಭಕ್ತಿ ಭಾವತೋ ಯಲಂಘ್ಯ ಶಕ್ತ್ಯಾ ಪರಮಸ್ಯ ಚಾಕ್ಷಮೈಃ.
ಜಿಜೀವಿಷು ಸಹ ವಾಯಸಃ, ಅದಕ್ಕೆ ಬದುಕಬೇಕು ಅಂತ ಆಸೆ. ಅದು ಹೋಗಿ ಸ್ವಯಂಭು ಶರ್ವೇಂದ್ರ ಮುಖಾನ್ ಬ್ರಹ್ಮದೇವರನ್ನ, ರುದ್ರದೇವರನ್ನ, ಇಂದ್ರದೇವರನ್ನ ಪ್ರಾರ್ಥನೆ ಮಾಡಿತ್ತಂತೆ. ಈ ರೀತಿಯಾಗಿ ಅಸ್ತ್ರ ತೃಣಾಸ್ತ್ರ ಅಂತ ಬರ್ತಾ ಇದೆ, ನನ್ನನ್ನು ಕಾಪಾಡಿ ಹಾಗೆ ಅಂತ. ಸುರೇಶ್ವರಾನ್ ಶರಣಂಗತಃ ಅಪಿ, ಶ್ರೇಷ್ಠ ದೇವತೆಗಳನ್ನೆಲ್ಲ ಮೊರೆ ಹೊಕ್ಕಿತ್ತು. ಆದರೂ ಕೂಡ ಹರಿಭಕ್ತಿ ಭಾವತಃ ಅವರೆಲ್ಲರಿಗೂ ಏನಿತ್ತು, ಪರಮಾತ್ಮನಲ್ಲಿ ಭಕ್ತಿ ಇತ್ತು. ಅದರಿಂದ ಪರಮಸ್ಯ ಅಲಂಘ್ಯ ಶಕ್ತಿಯ, ಪರಮಾತ್ಮನ ಆಜ್ಞೆಯನ್ನು ಮೀರ್ಲಿಕ್ಕಾಗಿಲ್ಲ ಅವರು. ಅದರಿಂದ ಅಕ್ಷಮೈಹಿ ತೈಹಿ ಬಹಿಷ್ಕೃತಃ ಹಿ, ಅವರೆಲ್ಲ ನನಗೆ ಆಗೋದಿಲ್ಲಪ್ಪ ಹಾಗೆ ಅಂತ ತಮ್ಮ ಅಸಾಮರ್ಥ್ಯವನ್ನ ತೋರಿಸಿದರು, ಮಾಡಿ ಅವನನ್ನ ಕಳಿಸಿಬಿಟ್ರು. ನಾವೇನ್ ಮಾಡಕ್ಕಾಗೋದಿಲ್ಲ, ನೀನು ಹೋಗು ಹಾಗೆ ಅಂತ. ನೋಡಿ, ಅಲ್ಲಿ ದುರ್ವಾಸರ ಕೇಸಲ್ಲೂ ಹಾಗೆ ಆಯ್ತು. ಅಲ್ಲೂ ಬ್ರಹ್ಮದೇವರ ಹತ್ರ ಎಲ್ಲರ ಹತ್ರ ಹೋಗ್ತಾರೆ, ಎಲ್ಲರೂ ಆಗಲ್ಲ ಅಂತ ಕೈ ಎತ್ತಿದ್ರು ಹಾಗೆ ಅಂತ. ನೋಡಿ, ಆಚಾರ್ಯರು ಇದನ್ನ ಯಾಕೆ ಹೇಳ್ತಾರೆ ಹಾಗೆಂದ್ರೆ, ಪರಮಾತ್ಮ ಅವನು ಸರ್ವೋತ್ತಮ. ಪರಮಾತ್ಮನ ಆಜ್ಞೆಯನ್ನ ಯಾರು ಮೀರೋದಿಲ್ಲ. ಅಂದ್ರೆ ಬ್ರಹ್ಮಾದಿ ದೇವತೆಗಳು ಕೂಡ ಇದು ಪರಮಾತ್ಮನ ಇಚ್ಛೆ ಅಂತ ಗೊತ್ತಾದ್ರೆ ಮೀರೋದಿಲ್ಲ. ನೋಡಿ, ಅದಕ್ಕೆ ನಾವು ಮಹಾಭಾರತದಲ್ಲೂ ಕೂಡ ನಾವು ನೋಡ್ತೀವಿ, ಭೀಮ, ದ್ರೌಪದಿ ಎಲ್ಲರೂ ಕೂಡ ಹಾಗೆ ಪರಮಾತ್ಮನ ಇಚ್ಛೆ ಅಂತ ಅರಿತ ಮೇಲೆ ಅದನ್ನ ಮೀರ್ಲಿಕ್ಕೆ ಅವರು ಹೋಗೋದಿಲ್ಲ ಹಾಗೆ ಅಂತ. ದೇವತೆಗಳ ನೇಚರ್ ಅದು ಹಾಗೆ. ಅದು ಇದೇ ಹರಿಭಕ್ತಿ ಎಂಬ. ತದನಂತರ ಪುನಃ ಪ್ರಯಾತ ಶರಣಂ ರಘುತ್ತಮಂ ವಿಸರ್ಜಿತಸ್ತೇನ ನಿಹತ್ಯ ಚಾಸುರಂ ತದಕ್ಷಿಗಂ ಸಾಕ್ಷಿಕಮಪ್ಯವಧ್ಯಂ ಪ್ರಸಾದತಶ್ಚಂದ್ರ ವಿಭೂಷಣಸ್ಯ. ಪುನಃ ರಘುತ್ತಮಂ ಶರಣಂ ಪ್ರಯಾತಃ ಸಹ ವಾಯಸಃ, ಮತ್ತೆ ಅದು ಬಂದು ರಾಮನಿಗೆ ಶರಣು ಹೋಯ್ತಂತ. ಸ್ವಾಮಿ ತಪ್ಪಾಯ್ತು, ಕ್ಷಮಿಸು ಹಾಗೆ ಅಂತ. ಚಂದ್ರವಿಭೂಷಣಸ್ಯ ಪ್ರಸಾದತಃ ಅಬದ್ಯಮಪಿ. ಚಂದ್ರವಿಭೂಷಣ ಅಂದ್ರೆ ಚಂದ್ರನನ್ನ ತಲೆ ಮೇಲೆ ಇಟ್ಟುಕೊಂಡವರು, ಅಂದ್ರೆ ಯಾರು, ರುದ್ರದೇವರು, ಮಹಾರುದ್ರದೇವರು. ಅವರ ವರಪ್ರಸಾದದಿಂದ ಅವನು ಅವಧ್ಯನಾಗಿದ್ದ. ಯಾರು, ವಾಯಸ. ಮತ್ತು ಅಸುರನು ಹಾಗೆ ಆಗಿದ್ದ. ಆ ವಾಯಸದ ಒಳಗೆ ಒಂದು ಅಸುರಾವೇಶ ಅಂತ ನಾವೇನ್ ನೋಡಿದೀವಿ, ಅವನ ಹೆಸರು ಮುಂದೆ ಬರ್ತದೆ, ಮುಂದೆ ಹೇಳ್ತಾರೆ ಅಸುರನ ಹೆಸರು. ಕಾಕಾಸುರ ಅಂತ ಕರೀತಾರೆ. ಅವನಲ್ಲಿ ಪ್ರವಿಷ್ಟನಾದ ಅಸುರ ಇದ್ದಾನಲ್ಲ, ಅವನಿಗೆ ರುದ್ರದೇವರ ವರ ಇದೆ. ಅದರಿಂದ ಅವನು ಅವಧ್ಯನಾಗಿದ್ದ. ಅಸುರಂ ನಿಹತ್ಯ ತೇನ ವಿಸರ್ಜಿತ ಚ, ಪರಮಾತ್ಮ ಏನ್ ಮಾಡಿದ, ಅವನಲ್ಲಿ ಇದ್ದ ಅಸುರನನ್ನ ಸಂಹಾರ ಮಾಡಿ ಆ ಜಯಂತನನ್ನ ಬಿಟ್ಬಿಟ್ಟ ಹಾಗೆಂತ. ಅಂದ್ರೆ ಕಾಗೆಯನ್ನ ಬಿಟ್ಟುಬಿಟ್ಟ. ಕಾಗೆ ಒಳಗೆ ಸೇರಿದ ಜಯಂತನೇ ಕಾಗೆ ರೂಪದಲ್ಲಿ ಬಂದಿದ್ದು. ಜಯಂತನನ್ನ ಅಂದ್ರೆ ಕಾಗೆಯನ್ನ ಬಿಟ್ಟ ಅಂದ್ರೆ ಜಯಂತನನ್ನ ಬಿಟ್ಟ. ಅವನ ಒಳಗೆ ಸೇರಿಕೊಂಡಿದ್ದ ಅಸುರನನ್ನ ಮಾತ್ರ ಸಂಹಾರ ಮಾಡಿ ಹೊರಗೆ ಕಳಿಸಿದ. ಅಂದ್ರೆ ಜಯಂತ ಪವಿತ್ರ ಶುದ್ಧ ಆದ ಅಂತ ಅರ್ಥ. ನೋಡಿ, ಇದಕ್ಕೆ ಕುರುಂಗಾಸುರ ಅಂತ ಕರೀತಾರೆ. ಸಾರಿಪಾ, ಕೇಳಿಸ್ತಾ ಇಲ್ಲ. ಕುರುಂಗಾಸುರ ಅಂತ. ಕುರಂಗಾಸುರ, ಕರೆಕ್ಟ್. ಮುಂದೆ ಹೇಳ್ತಾರ ಆ ವಿಚಾರವನ್ನ ಆಚಾರ್ಯರು ಹೇಳ್ತಾರೆ ಇಲ್ಲಿ. ಅದರಿಂದ ನೋಡಿ, ಪರಮಾತ್ಮ ಕರುಣಾ ಸಾಗರ ಎಂಬ ಅದಕ್ಕೆ ಇದು ಒಂದು. ಎಷ್ಟೇ ಅಪರಾಧ ಇದ್ರೂ ಕೂಡ ಶರಣಾಗತರಾದರೆ ದೇವರು ರಕ್ಷಣೆ ಮಾಡ್ತಾನೆ ಹಾಗೆ ಅಂತ ಇದು ಒಂದು ದೃಷ್ಟಾಂತವಾಗಿ ನಾವು ತೆಗೆದುಕೊಳ್ಬಹುದು. ತದನಂತರ ಹೇಳ್ತಾರೆ ನೋಡಿ, ಸವಾಯಸಾನಾಂ ಅಸುರೋಖಿಲಾನಾಂ ವರಾದುಮೇಷಸ್ಯ ಬಭೂವ ಸಾಕ್ಷಿಗಃ ನಿಪಾತಿತೋಸೌ ಸಹ ವಾಯ ಸಾಕ್ಷಿ ವಿಸ್ತೃಣೇನ ರಾಮಸ್ಯ ಬಭೂವ ಭಸ್ಮಸಾತ್. ಸಹ ಅಸುರಃ ಉಮೇಶಸ್ಯ ವರಾತ್ ಅಖಿಲಾನಾಂ ವಾಯಸಾನಾಂ ಅಕ್ಷಿಗಃ ಬಭೂವ. ಅವನು ಇಲ್ಲಿ ಹೇಗೆ ಬಂದ, ಜಯಂತನ ಅಂದ್ರೆ ಕಾಗೆಯಲ್ಲಿ ಹೇಗೆ ಬಂದ ಹಾಗೆಂದ್ರೆ, ಅದು ರುದ್ರದೇವರ ವರ. ರುದ್ರದೇವರ ವರದಿಂದ ಎಲ್ಲಾ ಕಾಗೆಗಳ ಒಳಗೂ ಕೂಡ ಅವನು ಸೇರ್ಕೊಂಡಿದ್ದ. ಅಸೌ ಅಸುರಃ ರಾಮಸ್ಯ ತೃಣೇನ ವಾಯಸಾಕ್ಷಿಭಿ ಸಹ ನಿಪಾತಿತ ಭಸ್ಮಸಾತ್ ಬಭೂವ. ಆಗ ಆ ಪರಮಾತ್ಮನ ಆ ದರ್ಬೆಯಿಂದ ದರ್ಬೆ ಅಸ್ತ್ರ ತೃಣಾಸ್ತ್ರ ಅದನ್ನ ಅದು ಬಂದು ಆ ಕಣ್ಣಿನ ಒಳಗೆ, ಬಲಗಣ್ಣಿನ ಒಳಗೆ ಇದ್ದ ಆ ಅಸುರನನ್ನ ಸಂಹಾರ ಮಾಡಿತ್ತು. ಅದರಿಂದ ಏನಾದ, ಭಸ್ಮೀಭೂತನಾದ. ಅದರಿಂದ ಏನಾಯ್ತು, ಅವನ ಕಣ್ಣು ಹೋಯ್ತು, ಅಂದ್ರೆ ಕಾಗೆಯ ಕಣ್ಣು ಹೋಯ್ತು. ಅನೇನ ವಿಶ್ವಸ್ಯ ಸರ್ವೇಷಾಂ ಕಾಕಾನಾಂ ಏಕಂ ನೇತ್ರಂ ನಷ್ಟಂ. ಜಗತ್ತಿನಲ್ಲಿ ಎಲ್ಲಾ ಕಾಗೆಗೂ ಕೂಡ ಒಂದು ಕಣ್ಣು ಹೋಯಿತು.
ಅದ್ ಹೆಂಗದು ಹಾಗೆ ಅಂದ್ರೆ ಅದೇ ಅದನ್ನ ಹೇಳ್ತಾರೆ ನೋಡಿ. ತುಂಬಾ ಚೆನ್ನಾಗಿದೆ ಇದು ಈ ಘಟನೆ. ದದುರ್ಹಿ ತಸ್ಮೈ ವಿವರಂ ಬಲಾರ್ತಿನೋ ಯದ್ವಾಯಸಾಸ್ತೇನ ತದಕ್ಷಿಪಾತನಂ ಕೃತಂ ರಮೇಶೇನ ತದೇಕ ನೇತ್ರತಾ ಬಭೂವರನ್ಯೇಪಿತು ವಾಯಸಾಸ್ತದಾ. ಸ್ವಾಮಿಗಳು ಹೇಳ್ತಾರೆ, ಈ ಒಂದು ಸುಬ್ದೇನ್ ತೀರ್ಥರು ಈ ಅಸ್ತ್ರವನ್ನ ಬಿಡುವಾಗ ಎಲ್ಲಾ ಕಾಗೆಗಳಲ್ಲಿ ಇದ್ದ ಒಂದು ಕಣ್ಣು ಹೋಯಿತು ಹಾಗೆ ಅಂತ. ಅದು ಹೇಗೆ ಹಾಗೆಂದ್ರೆ ಪರಮಾತ್ಮ ಬಿಟ್ಟದ್ದು ಒಂದು ತೃಣ, ಆ ತೃಣ ಅದು ಅನೇಕ ತೃಣಾಸ್ತ್ರವಾಯಿತು. ತೃಣಾಸ್ತ್ರವಾಗಿ ಏಕಕಾಲದಲ್ಲಿ ಅವನ ಕಣ್ಣು ಹೋಯಿತು ನೋಡಿ. ಅವನ ವರ ಆಗಿತ್ತಂತೆ, ಏಕಕಾಲದಲ್ಲಿ ನಾನು ಸಾಯಬೇಕು ಹಾಗೆ ಅಂತ. ಅದು ಕಾಗೆ ಒಂದೇ ಕಡೆ ಇರೋದಿಲ್ಲ, ಒಂದೊಂದು ಕಡೆ ಇರುತ್ತದೆ. ಅಂದ್ರೆ ರಾಮನ ಚಮತ್ಕಾರವನ್ನ ಇಲ್ಲಿ ಗುರುಗಳು ಚೆನ್ನಾಗಿ ನಿರೂಪಣೆ ಮಾಡಿದ್ರು. ಅಂದ್ರೆ ತೃಣವನ್ನ ಬಿಟ್ಟಾಗ ಒಂದು ತೃಣ ಫಾಸ್ಟ್ ಆಗಿ ಹೋಗ್ಬೇಕು. ಯಾಕೆ, ಎಲ್ಲೆಲ್ಲಿ ಕಾಗೆಗಳಿದೆಯೋ ಆ ಕಾಗೆ ಕಣ್ಣಿನ ಹತ್ರ ಹೋಗಿ ನಿಂತಿರ್ಬೇಕು. ಯಾವ ಕಾಗೆಗಳು ರಾಮನ ಹತ್ರ ಇದೆಯೋ ಅದು ಸ್ಲೋ ಆಗಿ ಹೋಗ್ಬೇಕು. ಕೆಲವುದು ಫಾಸ್ಟ್ ಹೋಗ್ಬೇಕು, ಕೆಲವುದು ಸ್ಲೋ ಹೋಗ್ಬೇಕು. ಆಗ ಮಾತ್ರ ಏಕಕಾಲದಲ್ಲಿ ಎಲ್ಲಾ ಕಾಗೆಯ ಕಣ್ಣು ನಷ್ಟವಾಗ್ಲಿಕ್ಕೆ ಸಾಧ್ಯ. ಕಾಗೆಗಳು ಎಲ್ಲೆಲ್ಲೋ ಇರುತ್ತವೆ, ಅದರ ಕಣ್ಣು ಏಕಕಾಲದಲ್ಲಿ ನಷ್ಟ ಆಗಬೇಕು ಅಂತ ವರ. ಹಾಗೆ ಮಾಡ್ಬೇಕು ಅಂದ್ರೆ ನೋಡಿ ಆ ತೃಣ ಹೇಗೆ ಹೋಗಿರ್ಬೇಕು ಅಂತ. ಒಂದು ಅನೇಕ ರೂಪ ತೆಗೆದುಕೊಂಡಿದೆ, ಮತ್ತೆ ಬೇರೆ ಬೇರೆ ಸ್ಪೀಡಲ್ಲಿ ವೇಗದಲ್ಲಿ ಹೋಗಿ ಅದು ಆ ಕಣ್ಣನ್ನ ನಾಶ ಮಾಡಿದೆ ಹಾಗೆ ಅಂತ ಗುರುಗಳು ತಿಳಿಸಿಕೊಡ್ತಾ ಇದ್ದಾರೆ. ಬಲಾರ್ತಿನಃ ವಾಯಸಃ ತಸ್ಮೈ ಅಸುರಾಯ ವಿವರಂ ದದುಃ. ಕಾಗೆಗಳಿಗೆ ನೋಡಿ, ಅದಕ್ಕೆ ಸ್ವಾರ್ಥ ನೋಡಿ. ಕಾಗೆಗಳಿಗೆ ಅಸುರನಿಗೆ ಯಾಕೆ ಆಶ್ರಯ ಕೊಡಬೇಕಾಗಿತ್ತು? ಎಲ್ಲಾ ಕಾಗೆಗಳು ಆಶ್ರಯ ಕೊಟ್ಟಿದ್ದವು. ಯಾಕೆ ಹಾಗೆಂದ್ರೆ ತಮಗೆ ಬಲ ಜಾಸ್ತಿ ಆಗ್ತದೆ ಹಾಗೆ ಅಂತ. ವಿವರಂ ದದುಃ, ಆ ಅಸುರನಿಗೆ ಆಶ್ರಯ ಕೊಟ್ರು. ಯತ್ ಕಾರಣ ತೇನ ರಮೇಶೇನ ತದ್ ಅಕ್ಷಿಪಾತನಂ ಕೃತಂ. ಅದಕ್ಕೆ ಹೇಳಿದ್ರು ನೋಡಿ, ಸಂಘವಾಗಲಿ ಸಾಧು ಸಂಘವಾಗಲಿ ದುರ್ಜನರ ಸಂಘ ಆದರೆ ಅದು ಅಧಃಪತನಕ್ಕೆ ಕಾರಣವಾಗ್ತಾ ಎಂಬ ಅದಕ್ಕೆ ಇದು ಒಂದು ದೃಷ್ಟಾಂತ ನೋಡಿ. ಆ ಕಾಗೆಗಳು ಸುಮ್ಮನೆ ಇರಬಾರ್ದೆ, ಆ ಅಸುರನಿಗೆ ಆಶ್ರಯ ಕೊಟ್ಟಿತ್ತು. ಅದರಿಂದ ಏನಾಯ್ತು, ಕಣ್ಣೇ ಹೋಯ್ತು. ಅದಕ್ಕೆ ಎಲ್ಲಾ ಕಾಗೆಗಳಿಗೂ ಕಣ್ಣು ಹೋಯ್ತು. ತೇನ ರಮೇಶೇನ ತದಕ್ಷಿಪಾತನಂ ಕೃತಂ. ಅದರಿಂದ ಪರಮಾತ್ಮ ಒಂದು ಕಣ್ಣನ್ನೇ ತೆಗೆದ. ದೇವರಿಗೆ ಮಾತ್ರ ಸಹನೆ ಆಗೋದಿಲ್ಲ. ತಸ್ಮಾತ್ ತದಾ ಅನ್ಯೇ ಅಪಿ ವಾಯಸಾಹತು ಏಕನೇತ್ರ ಬಭೂವು. ಅದರಿಂದ ಎಲ್ಲಾ ಕಾಗೆಗಳಿಗೂ ಕೂಡ ಒಂದೇ ಕಣ್ಣು ಆಯಿತು ಹಾಗೆ ಅಂತ ಹೇಳ್ತಾರೆ. ತಸ್ಮಾತ್ ಕಾಲಾತ್ ಆರಭ್ಯ, ಆ ಕಾಲದಿಂದ ಶುರು ಮಾಡಿ, ವಿಶ್ವಸ್ಯ ಅನ್ಯೇ ಸರ್ವೇ, ಯಾವುದು ಆ ಕಾಲದಲ್ಲಿ ಇದೆ ಅಥವಾ ಇನ್ನು ಯಾವುದು ಮುಂದೆ ಹುಟ್ಲಿಕ್ಕಿದೆ ಅದೆಲ್ಲದಕ್ಕೂ ಕೂಡ ಒಂದೇ ಕಣ್ಣು ಹಾಗೆ ಅಂತ. ಒಂದೇ ಕಣ್ಣು ಅಂದ್ರೆ ಗುರುಗಳು ಅದಕ್ಕೂ ಕೂಡ ಒಂದು ವಿವರವನ್ನು ಕೊಡ್ತಾ ಇದ್ದಾರೆ. ಅಂದ್ರೆ ಎರಡು ಕಣ್ಣು ಇದಲ್ಲ ಹಾಗೆ ಅಂತ ನಮಗೆ ಕಾಣಿಸ್ತದೆ. ಆದ್ರೆ ಗೋಲಕ ಎರಡಿದೆ, ಇಂದ್ರಿಯ ಬೇರೆ, ಇಂದ್ರಿಯ ಗೋಲಕ ಬೇರೆ. ಗೋಲಕ ಎರಡಿದೆ, ಆದ್ರೆ ಒಳಗಿರುವ ಇಂದ್ರಿಯ ಒಂದೇ ಹಾಗೆ ಅಂತ. ಅದಕ್ಕೆ ಅದು ನೋಡುವಾಗ ಮುಖವನ್ನೇ ತಿರುಗಿಸ್ತದೆ ನೋಡಿ. ಕಾಗೆ ನೋಡುವ ಸ್ಟೈಲ್ ನೋಡಿದ್ರೆ ಗೊತ್ತಾಗ್ತದೆ. ಇಡೀ ಮುಖವನ್ನೇ ತಿರುಗಿಸ್ತದೆ. ರೈಟ್ ಸೈಡ್ ನೋಡ್ಬೇಕಂದ್ರೆ ಇಡೀ ಮುಖವನ್ನೇ ತಿರುಗಿಸ್ತದೆ, ಲೆಫ್ಟ್ ಸೈಡ್ ನೋಡ್ಬೇಕಂದ್ರೆ ಇಡೀ ಮುಖವನ್ನೇ ತಿರುಗಿಸ್ತದೆ ಹಾಗೆ ಅಂತ. ಯಾಕೆ, ಅದು ಆಗ ಬಂದು ಕೂತ್ಕೊಳ್ತದೆ ಅಂತ. ಆ ಗೋಲಕದಲ್ಲಿ ಆ ಇಂದ್ರಿಯ ಬಂದು ಕೂತ್ಕೊಳ್ತದೆ, ಆದ್ರಿಂದ ಈ ಕಡೆ ನೋಡ್ಲಿಕ್ಕೆ ಆಗ್ತದೆ. ಬಲಗಡೆ ತಿರುಗಿರೆ ಬಲಗಡೆ ಗೋಲಕದಲ್ಲಿ ಬಂದು ಕೂತ್ಕೊಳ್ತದೆ, ಅದರಿಂದ ಅಲ್ಲಿ ನೋಡ್ಲಿಕ್ಕೆ ಆಗ್ತದೆ ಹಾಗೆ ಅಂತ. ಈ ರೀತಿಯಾಗಿ ಗುರುಗಳು ಅದನ್ನ ನಿರೂಪಣೆ ಮಾಡಿದ್ರು ಹಾಗೆ. ಅದರಿಂದ ಕಾಗೆಗಳಿಗೆ ಒಂದೇ ಕಣ್ಣು ಹಾಗೆ ಅಂತ. ಅದರಿಂದ ನಮಗೆ ಕಲಿಸುವ ಪಾಠ ಅಂದ್ರೆ ದುಷ್ಟರಿಗೆ ಆಶ್ರಯ ಕೊಡಬೇಡಿ ಹಾಗೆ ಅಂತ ನೋಡಿ. ಇದನ್ನೆಲ್ಲ ನಮಗೆ ಅರ್ಥ ಆದರೆ ಭಗವದ್ಗೀತೆಯಲ್ಲಿ ಕೂಡ ನಮಗೆ ಬರ್ತದೆ ನೋಡಿ. ಭೀಷ್ಮ ದ್ರೋಣಾದಿಗಳನ್ನ ಯಾಕೆ ಸಂಹಾರ ಮಾಡಬೇಕು ಹಾಗೆ ಅಂದ್ರೆ ನೋಡಿ, ಈ ಬೇರೆ ಕಾಗೆಗಳು ತಪ್ಪು ಮಾಡಿಲ್ಲ. ತಪ್ಪು ಮಾಡಿದ್ದು ಆ ಜಯಂತ ಎನ್ನುವ ಕಾಗೆ ಅದು ಅಸುರಾವೇಶದಿಂದ ಹಾಗೆ ಅಂತ. ಆದ್ರೆ ಬೇರೆ ಕಾಗೆಗಳಿಗೆ ಯಾಕೆ ಕಣ್ಣು ಹೋಯ್ತು ಹಾಗೆ ಅಂದ್ರೆ ಅವು ಆಶ್ರಯ ಕೊಟ್ಟವು ಹಾಗೆ ಅಂತ. ನಮ್ಮ ಪರಿಸ್ಥಿತಿ ನೋಡಿದ್ರೆ ಎಷ್ಟು ಭಯಾನಕ ಅಂತ ನಮಗೆ ಅರ್ಥ ಆಗ್ತದೆ ನೋಡಿ. ಅದರಿಂದ ಎಂದಿಗೂ ಕೂಡ ಅಧರ್ಮಕ್ಕೆ ನಾವು ಪ್ರೋತ್ಸಾಹ ಕೊಡಬಾರದು ಹಾಗೆಂಬ ಒಂದು, ಅಸುರರಿಗೆ ಅಧರ್ಮಕ್ಕೆ ಪ್ರೋತ್ಸಾಹ ಕೊಡಬಾರದು ಎಂಬ ಒಂದು ನೀತಿ ನಾವಿದಿಂದ ಕಲಿಯಬೇಕು ಹಾಗೆ ಅಂತ. ಭವಿಷ್ಯತಾಂ ಅಪ್ಯ ನೋಡಿ, ಅದನ್ನ ಹೇಳ್ತಾರೆ ಫ್ಯೂಚರ್ ಟೆನ್ಸ್ ಅಂದ್ರೆ ಭವಿಷ್ಯತ್ ಕಾಲದಲ್ಲೂ ಅಷ್ಟೆ.
ಭವಿಷ್ಯತಾಮಪ್ಯತ ಯಾವದೇವ ದ್ವಿನೇತ್ರತಾ ಕಾಕಕುಲೋದ್ಭವಾನಾಂ ತಾವತ್ತದಕ್ಷಸ್ಯ ಕುರಂಗನಾಮ್ನಃ ಶಿವೇನ ದತ್ತಂ ದಿದಿಜಸ್ಯ ಚಾಕ್ಷಯಂ. ಹಾಗೆ ಅಥ ಭವಿಷ್ಯತಾಂ ಕಾಕಕುಲೋದ್ಭವಾನಾಮಪಿ, ಹಾಗೆ ಸತ್ರೆ ಮಾತ್ರ ಅಸುರ ಸಾಯ್ಲಿಕ್ಕಾಗ್ತದೆ. ಎಲ್ಲಾ ಕಾಗೆಗಳಿಗೂ ಒಂದು ಕಣ್ಣು ಹೋದ್ರೆ ಮಾತ್ರ ನನಗೆ ಸಾಯ್ಬೇಕು ಅಂತ ಅವನ ವರನೇ ಆಗಿತ್ತಂತೆ. ಅದರಿಂದ ರಾಮಚಂದ್ರ ಎಷ್ಟು ಚಮತ್ಕಾರ ನೋಡಿ. ಏಕಕಾಲದಲ್ಲಿ ಎಲ್ಲಾ ಕಾಗೆಗಳ ಕಣ್ಣನ್ನು ತೆಗೆದ, ಮತ್ತು ಮುಂದೆ ಬರುವ ಕಾಗೆಗಳಿಗೆ ಒಂದೇ ಕಣ್ಣು ಇರುವಂತೆ ಮಾಡಿದ. ಇಲ್ಲದಿದ್ರೆ ಮತ್ತೆ ಹಸುರು ಹುಟ್ಟಿ ಬರ್ತಾ ಇದ್ದ. 2 ಕಣ್ಣು ಬಂದ್ಬಿಟ್ರೆ ಮತ್ತೆ ಹುಟ್ಟಿ ಬರಬೇಕು. ಅದರಿಂದ ಕಾಗೆಗಳಿಗ ವಂಶಕ್ಕೆ ಒಂದೇ ಕಣ್ಣು. ಹಾಗೆ ಅಂತ ನೋಡಿ, ತಂದೆ ಹಿರಿಯರು ಮಾಡಿದ ದೋಷಗಳು ಅನುಚರರನ್ನ ಹೇಗೆ ಅನುಸರಿಸಿ ಬರುತ್ತದೆ ನೋಡಿ. ಇದು ಒಂದು ದೃಷ್ಟಾಂತ. ಹಾಗೆ ಅಂತ ಅಪಿ ಯಾವತ್ ದ್ವಿನೇತ್ರತಾ ಅಸ್ತಿ ತಾವತ್ ಕುರಂಗ ನಾಮ್ನಃ ಅಸ್ಯ ದಿತಿಜಸ್ಯ, ಅಸುರನ ಹೆಸರು ಕುರಂಗ. ಹಾಗೆ ಅಂತ ತದ್ ಅಕ್ಷಯಂ ಭವತು ಇತಿ ಶಿವೇನ ದತ್ತಂ. ಅಂದ್ರೆ ರಾಮನ ರುದ್ರನ ವರ ಏನಿತ್ತು ಹಾಗೆ ಅಂದ್ರೆ ಆಸೀತ್ ಯತ್ ಭವಿಷ್ಯಕಾಲೇ ಉತ್ಪದ್ಯಮಾನಾನಾಂ ಕಾಕಕುಲ ಜಾತಾನಾಂ ಪಕ್ಷಿನಾಂ ಯಾವತ್ ಪರ್ಯಂತಂ ನೇತ್ರದ್ವಯಂ ಭವಿಷ್ಯತಿ. ಮುಂದೆ ಹುಟ್ಟುವ ಕಾಗೆಗಳಿಗೆ ಎಲ್ಲಿ ತನಕ 2 ಕಣ್ಣುಗಳು ಇರುತ್ತದೋ ಅಲ್ಲಿ ತನಕ ತಾವತ್ ಪರ್ಯಂತಂ ತೇ ನೇತ್ರಂ ಅಪಿ ನಾಶರಹಿತಂ ಅಕ್ಷಯಂ ಭವಿಷ್ಯತಿ, ಅಲ್ಲಿ ತನಕ ನಿನಗೆ ನಾಶ ಇಲ್ಲ. ಇದು ರುದ್ರದೇವರ ವರ. ಕಾಗೆಗೆ 2 ಕಣ್ಣು ಬಂತೋ ಅಸುರ ಬದುಕೊಂಡ ಅಂತ ಅರ್ಥ. ಅತಯೇವ ಶ್ರೀರಾಮ ತಸ್ಯ ವರಸ್ಯ ರಕ್ಷಣಾಯ, ಯದ್ಯಪಿ ರುದ್ರದೇವರು ಭಗವದ್ಭಕ್ತರೇ, ಅವರ ವರವನ್ನು ಕೂಡ ರಕ್ಷಣೆ ಮಾಡಬೇಕು ಅಂತ ಪರಮಾತ್ಮ ಸರ್ವೇಶಾಂ ಕಾಕಾನಾಂ ಏಕನೇತ್ರಂ ನಾಶಯಿತ್ವ, 1 ಕಣ್ಣನ್ನು ನಾಶ ಮಾಡಿ ಕಾಕಾಸುರನನ್ನ ಸಂಹಾರ ಮಾಡಿದ. ಅನೇನ ಶಿವಸ್ಯ ವರೋಪಿ ರಕ್ಷಿತಃ ಅಸುರಶ್ಚ ಹತಃ. ರುದ್ರನ ವರವೂ ರಕ್ಷಿತವಾಯಿತು, ಅಸುರನು ಕೂಡ ಸತ್ತ. ಹಾಗೆಂತ ತದನಂತರ ಮುಂದಿನ ಬರುವ ಕಾಗೆಗಳಿಗೆಲ್ಲ ಒಂದೇ ಇಂದ್ರಿಯಗಳು, ಕಣ್ಣಿನ ಇಂದ್ರಿಯ ಒಂದೇ, ಗೋಲಕ ಮಾತ್ರ 2. ಹಾಗೆ ಅಂತ ಗುರುಗಳು ಸ್ಪಷ್ಟಪಡಿಸಿದ್ದಾರೆ. ಆಗ್ಲಿ, ಮುಂದಿನ ವಿಚಾರ ಮತ್ತೆ ನೋಡೋಣ. ಶ್ರೀಮದ್ ಅಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀ ಹರೇ ನಮಃ.